ಸಿದ್ದರಾಮಯ್ಯ ಗುಟೂರಿಗೆ ತಂಡ ಹೊಡೆದ್ರ ಗವರ್ನರ್. 3 ಕಡತಗಳಿಗೆ ಸೈನ್ ಹಾಕಲ್ಲ ಅಂದಿದ್ದ ಗವರ್ನರ್ ಇದೀಗ ಸಾಫ್ಟ್ ಆಗಿದ್ದೇಕೆ? 3 ವಿಧೇಯಕಗಳಿಗೆ ಈಗಾಗಲೇ ಗವರ್ನರ್ ಸಹಿ ಹಾಕಿದ್ದಾರೆ. ಈ ಕುರಿತು ಒಂದು ಬ್ರೇಕಿಂಗ್ ಲಭ್ಯವಾಗ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಸಿದ್ದರಾಮಯ್ಯ ಗುಟೂರಿಗೆ ತಂಡ ಹೊಡೆದ್ರ ಗವರ್ನರ್. ಖಡಕ್ ಆಗಿದ್ದ ಗವರ್ನರ್ಗೆ ಗೆಹ್ಲೋಟ್ ದಿಢೀರ್ ಸಾಫ್ಟ್ ಆಗಿದ್ದೇಕೆ? ಮೊದಲು ಸೈನ್ ಮಾಡಲ್ಲ ಅಂದು ಈಗ ಸೈನ್ ಮಾಡಿದ್ದೇಕೆ? ಸಹಿ ಮಾಡಲ್ಲ ಅಂದಿದ್ದ ಕಡತಕ್ಕೆ ಸಹಿ ಮಾಡಿದ ರಾಜ್ಯಪಾಲ. ವಾಪಸ್ ಕಳಿಸಿದ್ದ ಫೈಲ್ಗೆ ಸಹಿ ಹಾಕಿದ್ದಾರೆ. ತಾವರ್ ಚಂದ್ ಗೆಹ್ಲೋಟ್ 3 ವಿಧೇಯಕಗಳಿಗೆ ರಾಜ್ಯಪಾಲರಿಂದ ಸಿಗ್ನೇಚರ್ ಬಂದಿದೆ. ಪರೀಕ್ಷಾ ಅಕ್ರಮಗಳ ತಡೆ, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಕಾಯ್ದೆ, ಪೌರ ಸಂಸ್ಥೆಗಳ ತಿದ್ದುಪಡಿ ಕಾಯ್ದೆಗಳಿಗೆ ಗವರ್ನರ್ ಗೆಹ್ಲೋಟ್ ಸಹಿ ಹಾಕಿದ್ದಾರೆ. ವಿಧಾನಸಭೆ ಪರಿಷತ್ನಲ್ಲಿ ಅಂಗೀಕಾರಗೊಂಡಿದ್ದ ವಿಧೇಯಕಗಳು 11 ವಿಧೇಯಕಗಳನ್ನ ರಾಜ್ಯಪಾಲರಿಗೆ ಕಳಿಸಿದ್ದ ರಾಜ್ಯ ಸರ್ಕಾರ. 11 ವಿಧೇಯಕಗಳನ್ನು ಸ್ಪಷ್ಟನೆ ಕೋರಿ ವಾಪಸ್ ಕಳಿಸಿದ್ದ ಗವರ್ನರ್ ಈಗ 11 ವಿಧೇಯಕಗಳ ಪೈಕಿ 3ಕ್ಕೆ ಸಹಿ ಹಾಕಿರೋ ರಾಜ್ಯಪಾಲರು. ರಾಜ್ಯಪಾಲರ ನಡೆಯನ್ನ ಬಹಿರಂಗವಾಗಿ ವಿರೋಧಿಸಿದ್ದ ಸರ್ಕಾರ. ಸಿಎಂರಿಂದ ಹಿಡಿದು ಸಚಿವರವರೆಗೂ ಗವರ್ನರ್ ವಿರುದ್ಧ ಹೇಳಿಕೆ ನೀಡಲಾಗಿತ್ತು. ಸಾರ್ವಜನಿಕ ವಲಯದಲ್ಲೂ ಗವರ್ನರ್ ವಿರುದ್ಧ ವಿರೋಧ ವ್ಯಕ್ತವಾಗಿತ್ತು. ಕೊನೆಗೂ ಎಚ್ಚೆತ್ತುಕೊಂಡ ರಾಜ್ಯಪಾಲರಿಂದ ವಿಧೇಯಕಗಳಿಗೆ ಸಹಿ ಹಾಕಲಾಗಿದೆ. ಸಿದ್ದರಾಮಯ್ಯ ಗುಟೂರಿಗೆ ತಂಡ ಹೊಡೆದ್ರ ರಾಜ್ಯಪಾಲರು. ಖಡಕ್ ಆಗಿದ್ದಂತಹ ತಾವರ್ ಚಂದ್ ಗೆಹ್ಲೋಟ್ ದಿಢೀರ್ ಅಂತ ಸಾಫ್ಟ್ ಆಗಿದ್ದೇಕೆ? ಮೊದಲು 3 ವಿಧೇಯಕಗಳಿಗೆ ಸೈನ್ ಮಾಡಲ್ಲ ಅಂದು ಈಗ ಸೈನ್ ಮಾಡಿದ್ದಾರೆ. ಸಹಿ ಮಾಡಲ್ಲ ಅಂದಿದ್ದ ಕಡತಕ್ಕೆ ಸಹಿ ಮಾಡಿದ್ದು, ವಾಪಸ್ ಕಳಿಸಿದ್ದ ಫೈಲ್ಗೆ ಸಹಿ ಹಾಕಿದ್ದಾರೆ. 3 ವಿಧೇಯಕಗಳಿಗೆ ರಾಜ್ಯಪಾಲರಿಂದ ಸಿಗ್ನೇಚರ್ ಬಂದಿದೆ. ಪರೀಕ್ಷಾ ಅಕ್ರಮಗಳ ತಡೆ, ರೇಣುಕಾ ಯಲ್ಲಮ್ಮ ದೇವಸ್ಥಾನದ ಕಾಯ್ದೆ, ಪೌರ ಸಂಸ್ಥೆಗಳ ತಿದ್ದುಪಡಿ ಕಾಯ್ದೆಗಳಿಗೆ ಗವರ್ನರ್ ಗೆಹ್ಲೋಟ್ ಸಹಿ ಹಾಕಿದ್ದಾರೆ. ವಿಧಾನಸಭೆ ಪರಿಷತ್ನಲ್ಲಿ ಅಂಗೀಕಾರಗೊಂಡಿದ್ದ ವಿಧೇಯಕಗಳು 11 ವಿಧೇಯಕಗಳನ್ನು ರಾಜ್ಯಪಾಲರಿಗೆ ಕಳಿಸಿದ್ದ ರಾಜ್ಯ ಸರ್ಕಾರ. 11 ವಿಧೇಯಕಗಳನ್ನು ಸ್ಪಷ್ಟನೆ ಕೋರಿ ವಾಪಸ್ ಕಳಿಸಿದ್ರು. ಈಗ 11 ವಿಧೇಯಕಗಳ ಪೈಕಿ 3ಕ್ಕೆ ಸಹಿ ಹಾಕಿದ್ದಾರೆ. ರಾಜ್ಯಪಾಲರ ನಡೆಯನ್ನ ಬಹಿರಂಗವಾಗಿ ವಿರೋಧಿಸಿದ್ದ ಸರ್ಕಾರ. ಸಿಎಂರಿಂದ ಹಿಡಿದು ಸಚಿವರವರೆಗೂ ಗವರ್ನರ್ ವಿರುದ್ಧ ಹೇಳಿಕೆ ನೀಡಲಾಗಿತ್ತು. ಸಾರ್ವಜನಿಕ ವಲಯದಲ್ಲೂ ಗವರ್ನರ್ ವಿರುದ್ಧ ವಿರೋಧ ವ್ಯಕ್ತವಾಗಿತ್ತು. ಕೊನೆಗೂ ಎಚ್ಚೆತ್ತುಕೊಂಡ ರಾಜ್ಯಪಾಲರು ವಿಧೇಯಕಗಳಿಗೆ ಸಹಿ ಹಾಕಿದ್ದಾರೆ.